ಬಿಜೆಪಿ ಆಚೆಗೆ ಬಿಜೆಪಿ ಆಚೆಗೆ ಅಂತ ಅನಿವಾರ್ಯತೆ ಇತ್ತ? ಬಿಜೆಪಿ ಆಚೆಗೆ ಯಾರು ಕೇಸ್ ಇಲ್ದಂತ ವ್ಯಕ್ತಿ, ಆರೋಪ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಕ್ಯಾಬಿನೆಟ್ಗೆ ಬರ್ಲಿಕ್ಕೆ ಅರ್ಹರಿರ್ಲಿಲ್ವಾ? ಬಿ ನಾಗೇಂದ್ರ ಅವರು ಈ ಆರೋಪ ಬಂದಾದ್ಮೇಲೆ ನೈತಿಕ ಆಧಾರದ ರಾಜೀನಾಮೆ ಕೊಟ್ಟಿದ್ರು. ರಾಜೀನಾಮೆ ಕೊಟ್ಟರು. 1.5 years ಅವ್ರು ವೇಟ್ ಮಾಡಿದ್ದಾರೆ. ಅದು ವೇಟ್ ಆದ್ಮೇಲೆ ಏನು ತಿರುಗಿ ಬಂದಿಲ್ಲ. ಬಂದ್ರೆ ತಿರ್ಗಾ ವಾಪಸ್ ತಗೊಂತಾರೆ. ಆರೋಪ ಬಂತು ಅಂತ ಹೇಳಿ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕೆರಿಯರ್ ಎಂಡ್ ಆಗಬೇಕು ಅಂತೇನಿಲ್ಲ. ಸಪೋಸ್ ನಾಗೇಂದ್ರ ಮೇಲೆ ಆರೋಪ ಬಂತು, 1-2 ವರ್ಷಗಳ ಹಿಂದೆ ರಾಜೀನಾಮೆನ ಕೊಟ್ಟಿದ್ರು, ಈಗ ಕಾದ್ರು, ಕ್ಯಾಬಿನೆಟಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಇವಾಗ? ನೋಡಿ, ಆರೋಪ ಹೊತ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ಚಾರ್ಜ್ ಶೀಟ್ ಆಗಿದೆ. CBI ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದೆ ಇವರ ಹಣ ವರ್ಗಾವಣೆ ಆಗಿದೆ, ಇವರ ಸಂಬಂಧಿಕರ ಮನೆಗಳಿಗೆ ಹಣ ವರ್ಗಾವಣೆ ಆಗಿದೆ, ಬೇನಾಮಿ ಹೆಸರಲ್ಲಿ ವೆಹಿಕಲ್ಗಳನ್ನು ಕೊಂಡ್ಕೊಂಡಿದ್ದಾರೆ, 600 ಅಕೌಂಟ್ಗಳಿಗೆ ಹೋಗುವ ನಿಟ್ಟಿನಲ್ಲಿ ಇವರ ಒಂದು ನೇರ ಕೈವಾಡ ಇದೆ ಅಂತ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇದೆ. ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇಲ್ಲ ಅಂದಿದ್ರೆ ಅದು ಬಿ ರಿಪೋರ್ಟ್ ಆಗಿದ್ರೆ ನಾವು ಒಪ್ಪೋದಾಗಿತ್ತು. ಬಿ ರಿಪೋರ್ಟ್ ಏನು ಹಾಕಿಲ್ವಲ್ಲ, ನೀವೇ ಹೇಳಿದ್ರೆ ಸಾವಿರಾರು ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಈಗ ಟ್ರಯಲ್ ನಡೀತಾ ಇದೆ. ಅವ್ರಿಗೆ ಬೇಲ್ ಸಿಕ್ಕಿದೆ, ಟ್ರಯಲ್ ನಡೀತಾ ಇದೆ. ಟ್ರಯಲ್ ನಡೆಯುವ ನಂತರದಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿ ಹೊರಗಡೆ ಬಂದಾಗ ಯಾವ್ದಾದ್ರು ಒಂದು ಕೆಳ ಹಂತದ ಕೋರ್ಟ್ ಒಂದು ಕ್ಲೀನ್ ಚಿಟ್ ಸಿಗ್ಬೇಕಲ್ವಾ? ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನನಗೆ ಇಲ್ಲಿ JDS ಮತ್ತು JDS ಎಷ್ಟು ಬರ್ತಾರೆ ಅವ್ರನ್ನ ಮಾತಾಡ್ತೀನಿ ನಾನು. ಪಾಯಿಂಟ್ ಏನಂತ ಹೇಳಿದ್ರೆ, ಕೇಜ್ರಿವಾಲ್ ಮೇಲೆ ಮದ್ಯದ ವಿಚಾರದಲ್ಲಿ ಅಕ್ರಮ ನಡೆಸ್ಬಿಟ್ಟಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಸಾವಿರಾರು ಕೋಟಿಗಳ ಹಗರಣ ಅಂತೆ ಅಂತ ನಾನು ಅವತ್ತಿಗೆ ಡಿಬೇಟಲ್ಲಿ ಕೇಳಿದ್ದೆ. ಶಶಿ, ನೀವಿದ್ರಲ್ಲ ನನಗೆ ಗೊತ್ತಿಲ್ಲ, ನನ್ನ ಡಿಬೇಟಲ್ಲಿ ಎಲ್ರಿಗೂ ಒಂದು ಆಪ್ಷನ್ ಕೊಟ್ಟಿದ್ದೆ. ನಾನು ಕೇಜ್ರಿವಾಲ್ ಅವ್ರ ಮೇಲೆ ಹಗರಣದ ಆರೋಪ ಮಾಡಿದಾಗ ಒಂದು ದೊಡ್ಡ ಆಪ್ಷನ್ ಕೊಟ್ಟಿದ್ದೆ. ಯಾರಾದರೂ ಸರಿಯಪ್ಪ, ನನಗೆ ನಿಮ್ಮಿಷ್ಟು ಜನರಲ್ಲಿ ನಿಮ್ಮ ಮೊಬೈಲ್ ಫೋನ್ ಬಳಸ್ಕೊಳ್ಬಹುದು, ಫೋನ್ ಆಫ್ ಫ್ರೆಂಡ್ ಆಪ್ಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಯಾರಿಗೆ ಆದರೂ ಈ ಹಗರಣ ಇಷ್ಟು ರೂಪಾಯಿಗಳದ್ದು, 50 ಕೋಟಿ ರೂಪಾಯಿದ, 200 ಕೋಟಿ ರೂಪಾಯಿದ, 360 ಕೋಟಿ ರೂಪಾಯಿದ, ಇನ್ನೆಷ್ಟು 1000 ಕೋಟಿದ, ಎಕ್ಸಾಕ್ಟ್ ಫಿಗರ್ ಹೇಳಿಬಿಟ್ಟು ಅವ್ರಿಗೆ ನಾನು ಒಪ್ಕೋತೀನಿ ಅಂತ ಎಲ್ರಿಗೂ 5 ನಿಮಿಷ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಕೊಟ್ಟಿದ್ದೆ ನಾನು. ನೀವು ಕರೆ ಮಾಡಿಬಿಡ್ಬೇಕಾದ್ರು ಹೇಳಿ, ಸರ್ಚ್ ಮಾಡಾದರೂ ಹೇಳಿ ಅಂತ ಯಾರೊಬ್ಬರು ಕೊಟ್ಟಿರಲಿಲ್ಲ. ಇಲ್ಲಿ ಪಾಯಿಂಟು, ಅವತ್ತಿಗೆ ಆರೋಪ ಬಂತು ಅಂತ ಅರವಿಂದ್ ಕೇಜ್ರಿವಾಲ್ನ ಕೆಳಗಡೆ ಇಳಿಸಿದ್ರಿ, ಬೇರೆಯವ್ರನ್ನ CM ಮಾಡಿದ್ರಿ, ಅರೆಸ್ಟ್ ಆಯ್ತು. ಅವತ್ತಿಗೆ ನಿಮ್ದೆಲ್ಲ ಏನು ವಾದ ಇದ್ದಿದ್ದು? ಅವ್ರೇನೂ ಆಗಿಲ್ಲ, ಅವರು ತಪ್ಪು ಮಾಡಿಲ್ಲ, 6 ಜನ ಮಿನಿಸ್ಟರ್ಗಳ್ರಿ, ಇದು ಷಡ್ಯಂತ್ರ ಅಂತಾರೆ ಅವರು. ನಾನೀಗ ಕೇಳಿಸ್ಕೊಳ್ಳಿ, ನಾನು ಕಾಂಗ್ರೆಸ್ ಅವ್ರಿಗೂ ನಾನು ಪ್ರಶ್ನೆ ಕೇಳಿದ್ದೀನಿ, ಶಶಿ ನಿಮಗೂ ಕೇಳ್ತಾ ಇದ್ದೀನಿ. ಅರ್ಧ ಕ್ಯಾಬಿನೆಟ್ ಡೆಲ್ಲಿಲಿ ಜೈಲಲ್ಲಿ ಕೂತಿದ್ದಾರಪ್ಪ, ಜೈಲಿಂದ ಆಳ್ವಿಕೆ ಮಾಡ್ತಿದ್ದಾರಪ್ಪ ಅಂತ ಡಿಬೇಟಲ್ಲಿ ಮಾತಾಡಿದಾಗ ಇದೇ ಆಮ್ ಆದ್ಮಿ ಹೋಗ್ತಾರೆ, ಅವತ್ತೇನು ಮಾತಾಡ್ತಾರೆ, ಬರ್ರಿ ಸುಳ್ಳು ಸಾರ್, ಷಡ್ಯಂತ್ರ ಸಾರ್ ಅಂದರು. ಇವತ್ತಿಗೆ SIT ಚಾರ್ಜ್ ಶೀಟಲ್ಲಿ ದದ್ದಲ್ ಹೆಸರು ಬರ್ದಿಲ್ಲ, ನಾಗೇಂದ್ರ ಹೆಸರು ಬರ್ದಿಲ್ಲ. ಇಲ್ಲಿ SIT ಮಾತ್ರ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ED ಅಂತ ಬಂದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, 4970 ಪುಟ ಬರೆದು ನಾಗೇಂದ್ರ ಕಿಂಗ್ ಪಿನ್ ಅಂತ ಬರೆದಿದ್ದಾರೆ. ಒಳಗಡೆ ಹಾಕ್ಬಿಡೋಣವಾ? ಈಗ ಅದೇ ನೀವು ಆಮ್ ಆದ್ಮಿ ಪಕ್ಷ ಇದ್ದಾಗ ಕೇಳಿಸ್ಕೊಳ್ರಿ, CBI ED ಅಂದ ತಕ್ಷಣ ನೀವೇನು ಹೇಳ್ತೀರಿ? ರೀ ಸರ್ಕಾರದ ಕೈಗೊಂಬೇರಿ, ಷಡ್ಯಂತ್ರ ಮಾಡಿದಾರ್ರಿ, ದೆಹಲಿ ಅಧಿಕಾರ ತಗೋಬೇಕು ಅಂತ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ. ದೆಹಲಿ ಹೈಕೋರ್ಟ್ ಏನ್ ಹೇಳ್ತು, ಪಂಜರದ ಗಿಳಿಗಳು ಆಗ್ಬೇಡಿ ಅಂತ ಹೇಳ್ತು. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಬೇಲ್ ವಿಚಾರಣೆಯಲ್ಲಿ ಪಂಜರ ಗಿಣಿಯಾಗಿ ನೀವು ವರ್ಕ್ ಮಾಡಬೇಡಿ, ನೀವು ಸ್ವತಂತ್ರ ಇರತಕ್ಕಂಥ ವ್ಯಕ್ತಿಗಳು ಯಾವ್ದೋ ಒಂದು ಕೈಗೊಂಬೆಯಾಗಿ ನೀವು ಕೆಲಸ ಮಾಡಬೇಡಿ ಅಂತ. ಆ ರೀತಿ ಇಲ್ಲೆಲ್ಲಾದ್ರೂ ಉಲ್ಲೇಖ ಆಗಿದೆಯಾ? ಈ ರೀತಿ ಷಡ್ಯಂತ್ರ ಆಗಿ ಇವ್ರನ್ನ ಒಳಗಡೆ ಹಾಕಿದಾರಾ? ನೋಡಿ, ಇದು ಷಡ್ಯಂತ್ರನೇ ಅಲ್ಲ. ನೋಡಿ, ಕರ್ನಾಟಕದ ಒಂದೇ ನಿಮಿಷ ಆರೋಪಿ ಕ್ಲೀನ್ ಚಿಟ್, ನಿರಪರಾಧಿ. ನೋಡಿ, ಈ ರೀತಿ ಮಾಡ್ಕೊಂಡೋದ್ರೆ ಈ ದೇಶದ ವ್ಯವಸ್ಥೆನೇ ಹಾಳಾಗುತ್ತೆ, ಅದೊಂದು ಅಧ್ವಾನ ಆಗುತ್ತೆ. ಈ ರೀತಿ ಯಾರು ಉಳ್ಳವರೇ ಇದನ್ನೆಲ್ಲ ಗೆದ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ನೈತಿಕತೆ ಮತ್ತೆ ಅನೈತಿಕತೆ ಅಂತ ಇರುತ್ತೆ. ನೈತಿಕ ವಿಚಾರಗಳಲ್ಲಿ ಬಂದಾಗ ಇದೇ ಧರ್ಮೇಂದ್ರ ಪ್ರಧಾನ್ಗೋಸ್ಕರ ರಾಜೀನಾಮೆ ಕೊಡ್ಸೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಎಷ್ಟು ಪ್ರಯತ್ನ ಮಾಡ್ತೋ, CJP ಎಷ್ಟು ಪ್ರಯತ್ನ ಮಾಡ್ತೋ, ಕಾಂಗ್ರೆಸ್ ಅಷ್ಟೇ ಪ್ರಯತ್ನ ಮಾಡಿದೆ. ಬೇರೆ ಪಾರ್ಟಿಗಳು, ಅಪೋಸಿಷನ್ ಪಾರ್ಟಿಗಳು ಪ್ರಯತ್ನ ಮಾಡಿದೆ. ಅಲ್ಲಿ ನೈತಿಕತೆ ಪ್ರಶ್ನೆ ಬಂತು. ಯಾಕೆ ಅವ್ರಿಗೇನು ಇದೇ ರೀತಿ ಆರೋಪ ಆಗಿತ್ತಾ? ಅವ್ರಿಗೇನು ಚಾರ್ಜ್ ಶೀಟ್ ಆಗಿತ್ತಾ? ಅವ್ರ FIR ಉಲ್ಲೇಖ ಆಗಿಲ್ಲ. ಅಂತವ್ರನ್ನ ನೈತಿಕತೆ ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡಿದ್ವಿ. ಇಡೀ ದೇಶದ ಪ್ರತಿಯೊಬ್ಬರು ಜನತೆಗಳು ಪ್ರಶ್ನೆ ಮಾಡಿದ್ರು. ಎಲ್ಲಾ ವಿಷಯಗಳಲ್ಲೂ ನೈತಿಕತೆ ಅನ್ನೋದು ಇದ್ದೇ ಇರುತ್ತೆ. ಆ ನೈತಿಕ ವಿಷಯವಾಗಿ ಈ ನಾಗೇಂದ್ರನ ಏನಿದ್ದಾರೆ, ನಾಗೇಂದ್ರ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಹಿನ್ನೆಲೆಯಲ್ಲಿ ಅದು ಖುಲಾಸೆ ಆಗೋವರೆಗೂ, ಯಾವ್ದಾದ್ರು ಒಂದು ಕೋರ್ಟ್ ಅಲ್ಲಿ ಖುಲಾಸೆ ಆಗೋವರೆಗೂ ನೀವು ಹೊರಗಡೆ
ಒಳಗಡೆ ಏನೋ ತಪ್ಪೇನಿದೆ? ಶಶಿ. 15 ಮಂದಿ ST MLA ಗಳಿದ್ದಾರೆ. ಒಂದೇ ನಿಮಿಷ ಸರ್, 15 MLA ಗಳು ST MLA ಗಳಿದ್ದಾರೆ. ST ಸಮುದಾಯದ 15 MLA ಗಳು ಕಾಂಗ್ರೆಸ್ ನಲ್ಲೇ ಇದ್ದಾರೆ. ಗೋಪಾಲಕೃಷ್ಣ ಇದೆ ಮೊಳಕಾಲ್ಮೂರಲ್ಲಿ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ನೀವು ಮಂತ್ರಿ ಮಾಡ್ಲಿಲ್ಲ, 7 ಸಾರಿ MLA ಆಗಿದ್ದಾರೆ, ಮಂತ್ರಿ ಮಾಡ್ಬೋದಾಗಿದ್ದಾರೆ. ಯಾಕೆ ನಿಮ್ಗೆ ನಾಗೇಂದ್ರ? ಕ್ರಿಕೆಟ್ ಯಾಕೆ ನಿಮ್ಗೆ ಟೀಮ್ 11 ಜನ ಇರ್ತಾರ್ರಿ, ಕ್ಯಾಪ್ಟನ್ ಒಬ್ಬನೇ ಮಾಡೋದು, ಕ್ಯಾಪ್ಟನ್ ಒಬ್ಬನೇ ಮಾಡೋದಲ್ವಾ? ಅವ್ರಿಗೆ ಅನ್ಸುತ್ತೆ ಸ್ಟ್ರಾಂಗ್ ಇದ್ದಾರೆ, ಎಲಿಜಿಬಲ್ ಇದ್ದಾರೆ ಅಂತ ಪಾರ್ಟಿ ಭಾವಿಸ್ತಾ ಇದೆಯಪ್ಪ ಇವತ್ತಿಗೆ. ಎಲಿಜಿಬಲ್ ಅದಲ್ಲ ಸರ್, ಎಲಿಜಿಬಲ್ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ. ಈಸ್ ನಾಟ್ ಎಲಿಜಿಬಲ್. ಅವನಿಗೆ ಎಲ್ಲಾದ್ರೂ ಖುಲಾಸೆ ಆಗೋವರೆಗೂ ಅವರು ಆರೋಪಿನೇ, ಆರೋಪಿಯಾಗಿ ಅವನು ಖುಲಾಸೆ ಆಗ್ಬೇಕು. ಒಂದು ಮಟ್ಟದಲ್ಲಿ ಒಂದೇ ನಿಮಿಷ ಸರ್, ಮೇಲ್ನೋಟಕ್ಕಾದ್ರೂ ಆತ ತಪ್ಪು ಮಾಡಿಲ್ಲ ಅನ್ನೋದಾಗ್ಬೇಕು. ನಮ್ಮ 89 ಕೋಟಿ ಹೈದರಾಬಾದ್ಗೆ ಹೋಗುತ್ತೆ, ತೆಲಂಗಾಣಕ್ಕೆ. ಯಾರಿಗದು? ಕರ್ನಾಟಕದ ಹಣ ಹೈದರಾಬಾದ್ ಕಲ್ಯಾಣಕ್ಕೋಸ್ಕರ ಬಳಸಬೇಕಾದ್ರೆ 600 ಅಕೌಂಟ್ ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಯಾರು ಹೊಣೆ? ನೈತಿಕ ಹೊಣೆ ಹೊರಬೇಕಲ್ಲ ಅವರು. ಮಾತಾಡ್ತೀನಿ ನಾನು. ಇದೀಗ ನಾನು ತಿಮ್ಮೇಗೌಡರು ಜಾಯ್ನ್ ಆಗಿದ್ದಾರೆ, JDS ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ತಿಮ್ಮೇಗೌಡರು ತಮಗೆ ಈ ಒಂದು ಡಿಬೇಟ್ಗೆ. ನಾನು ಮಾತಾಡಿಸ್ತೀನಿ. XLPU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿ